ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ತುಂಬಾ ದಿನಗಳಿಂದ ಈಗ ಬರ್ಬೋದು ಆಗ ಬರ್ಬೋದು ಅಂತ ಕಾಯ್ತಿದ್ದಂತ ಒಂದು ಸುದ್ದಿ ಫೈನಲಿ ಬಂದಿದೆ. ಜೊತೆಗಿದು ಗ್ಲೋಬಲ್ ಮಾರ್ಕೆಟ್ ಗಳಿಗೆ ನೆಗೆಟಿವ್ ಸುದ್ದಿ ಕೂಡ ಹೌದು, ಇಂಡಿಯನ್ ಮಾರ್ಕೆಟ್ಗೂ ಕೂಡ ನೆಗೆಟಿವ್ ಸುದ್ದಿನೂ ಆಗಿದೆ. ಯಾವ ಸುದ್ದಿ? ಬಹುಶಃ ಈಗಾಗಲೇ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗಿದೆ. ನಾನು ಕೂಡ ಬೆಳಗ್ಗೆನೆ ಈ ಅಪ್ಡೇಟ್ ಬಂದ ತಕ್ಷಣ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೆ. ನೋಡೋಣ ಏನೆಲ್ಲ ಆಗಿದೆ ಇಲ್ಲಿವರೆಗೂ, ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಬಹುದು, ಮಾರ್ಕೆಟ್ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗಬಹುದು, ಈ ಎಲ್ಲದರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ನಾನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ನೀವು ಅಕೌಂಟ್ ಓಪನ್ ಮಾಡ್ಕೊಂಡಿರ್ಬೇಕು. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಗೆಳೆಯರೇ, ಹಲವು ದಿನಗಳಿಂದ ಈಗ ಆಗ್ಬೋದು ಆಗ ಆಗ್ಬೋದು ಅಂತ ನೋಡ್ತಾನೆ ಇದ್ವಿ ಸುದ್ದಿಗಳನ್ನ. ಸೊ ಫೈನಲಿ ಅಟ್ಯಾಕ್ ಆಗಿದೆ ಇರಾನ್ ನ ಮೇಲೆ. ಯುಎಸ್ ಹಾಗೂ ಇಸ್ರೇಲ್ ಎರಡು ಜಂಟಿಯಾಗಿ ಅಟ್ಯಾಕ್ ಅನ್ನ ಮಾಡಿದಾವೆ. ಇವತ್ತು ಅರೌಂಡ್ 12 ಗಂಟೆ ಸುಮಾರಿಗೆ ಈ ಬಗ್ಗೆ ಸುದ್ದಿ ಬಂತು. ಅಲ್ಲಿಂದ ಕೂಡ ಸಾಕಷ್ಟು ಅಪ್ಡೇಟ್ ಗಳು ಬಂದಿದ್ದಾವೆ. ಇಲ್ಲಿವರೆಗೂ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅದನ್ನ ನಾವು ತಿಳ್ಕೊಳ್ಳೋಣ. ಗೆಳೆಯರೇ, ಮೊದಲನೇ ಸುದ್ದಿ ಬಂದು ಇಸ್ರೇಲ್ ಅಟ್ಯಾಕ್ಸ್ ಇರಾನ್, ಡಿಕ್ಲೇರ್ ಸ್ಟೇಟ್ ಆಫ್ ಎಮರ್ಜೆನ್ಸಿ. ಮೊದಲಿಗೆ ಇರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಅನ್ನ ಶುರು ಮಾಡಿತು. ಟೆಹರಾನ್ ನ ಹಲವು ಕಡೆ ಬ್ಲಾಸ್ಟ್ ನ ಸದ್ದು ಕೇಳಿಸೋದಕ್ಕೆ ಶುರುವಾಯಿತು. ಇಮಿಡಿಯೇಟ್ಲಿ ಇರಾನ್ ತನ್ನ ಏರ್ ಸ್ಪೇಸ್ ಅನ್ನ ಕ್ಲೋಸ್ ಮಾಡಿದೆ. ಅದರ ನಂತರ ಹಲವು ಕಡೆ ಬ್ಲಾಸ್ಟ್ ನ ಸದ್ದುಗಳು ಕೇಳಿ ಬರ್ತಾ ಇದೆ. ನೋಡಬಹುದಿಲ್ಲ, ಕತಾರ್, ಅಬುದಾಬಿ, ಹೀಗೆ ಹಲವು ಕಡೆ ಬರ್ತಾ ಇದೆ. ಈ ಅಟ್ಯಾಕ್ ಅನ್ನ ಆಪರೇಷನ್ ಲಯನ್ಸ್ ರೋರ್ ಅಂತ ಕರೆದಿದೆ ಇಸ್ರೇಲ್. ಆಪರೇಷನ್ ಸಿಂಹಗರ್ಜನೆ ಕನ್ನಡದಲ್ಲಿ ದ ಜಾಯಿಂಟ್ ಇಸ್ರೇಲ್ ಯುಎಸ್ ಪ್ಲಾನ್ ಬಿಹೈಂಡ್ ದ ಅಟ್ಯಾಕ್ ಆನ್ ಇರಾನ್. ಎರಡು ದೇಶಗಳು ಸೇರಿ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಆಲ್ಮೋಸ್ಟ್ ಕಳೆದ ವಾರನೇ ವೀಕೆಂಡ್ ಅಲ್ಲಿ ಸುದ್ದಿ ಬರ್ಬೋದು ಅಂತ ಇತ್ತು. ಬಟ್ ಯಾಕೆ ಕಳೆದ ವಾರ ಸುದ್ದಿ ಬರ್ಲಿಲ್ಲ ಅನ್ನೋ ಬಗ್ಗೆ ಕೂಡ ಅಪ್ಡೇಟ್ ಇದಾವೆ. ಅದ್ರ ಬಗ್ಗೆ ಕೂಡ ಒಂದು ಸುದ್ದಿ ಇದೆ, ಅದನ್ನು ಕೂಡ ನಾವು ನೋಡೋಣ. ಇನ್ನು ನ್ಯೂಕ್ಲಿಯರ್ ಟಾಕ್ಸ್ ಕೂಡ ನಡೀತಾ ಇತ್ತು. ಬಟ್ ಆ ಯಾವುದೇ ಮಾತುಕತೆಗಳು ಯಶಸ್ವಿ ಆಗಿಲ್ಲ. ಯಶಸ್ವಿ ಆಗದೆ ಇರೋ ಕಾರಣಕ್ಕೆ ಇಸ್ರೇಲ್ ಹಾಗೂ ಯುಎಸ್ ಇರಾನ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದವೆ. ಅವರ ಟಾರ್ಗೆಟ್ ಒಂದೇ, ಅಲ್ಲಿ ರಿಜೈಮ್ ಚೇಂಜ್ ಮಾಡಬೇಕು, ಅಲ್ಲಿನ ಆಡಳಿತವನ್ನ ಚೇಂಜ್ ಮಾಡಬೇಕು. ಅಲ್ಲಿನ ಆಡಳಿತ ಚೇಂಜ್ ಆದ್ರೆ ಅವರು ನ್ಯೂಕ್ಲಿಯರ್ ಟಾಕ್ಸ್ ಮಾಡ್ತಾರೆ. ಅಂದ್ರೆ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಏನಿದೆ ಅದನ್ನ ಸ್ಟಾಪ್ ಮಾಡುವಂತ ಚಾನ್ಸಸ್ ಇರುತ್ತೆ. ಯಾಕೆಂತಂದ್ರೆ ಅಮೆರಿಕದ ಮಾತು ಕೇಳುವಂತ ಸರ್ಕಾರವನ್ನೇ ಅಲ್ಲಿ ತರೋದು, ಅಥವಾ ಅಮೆರಿಕದ ಮಾತು ಕೇಳುವಂತವರನ್ನೇ ಅಲ್ಲಿ ಆಡಳಿತಕ್ಕೆ ನೇಮಿಸೋದು. ಹಾಗಾಗಿ ಅಲ್ಲಿನ ಆಡಳಿತವನ್ನ ಬದಲು ಮಾಡಬೇಕು. ಇದೇ ಅಮೆರಿಕ ಹಾಗೂ ಇಸ್ರೇಲ್ ನ ಟಾರ್ಗೆಟ್ ಆಗಿತ್ತು. ಆ ನಿಟ್ಟಿನಲ್ಲಿ ಈಗ ಅಟ್ಯಾಕ್ ಅನ್ನ ಸ್ಟಾರ್ಟ್ ಮಾಡಿದವೆ. ಬಟ್ ಇದಕ್ಕೆ ಅಂತ್ಯ ಯಾವಾಗ ಸಿಗುತ್ತೆ ಖಂಡಿತ ಗೊತ್ತಿಲ್ಲ. ಯಾಕೆಂತಂದ್ರೆ ಇರಾನ್ ಕೂಡ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದೆ ಈ ಅಟ್ಯಾಕ್ ಗೆ. ನೀವಿಲ್ಲಿ ನೋಡಬಹುದು, ಅಮೆರಿಕದ ಬೇಸ್ ಗಳೇನಿತ್ತು ಅವುಗಳ ಮೇಲೆ ಅಟ್ಯಾಕ್ ಅನ್ನ ಸ್ಟಾರ್ಟ್ ಮಾಡಿದೆ ಇರಾನ್ ಕೂಡ. ಬಹ್ರೈನ್ ಅಲ್ಲಿ ಎಕ್ಸ್ಪ್ಲೋಷನ್ಸ್ ಕೇಳಿಸಿದೆ, ಅಬುದಾಬಿನಲ್ಲಿ ಕೇಳಿಸಿದೆ. ಅಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಎಲ್ಲೆಲ್ಲ ಅಮೆರಿಕದ ಬೇಸ್ ಗಳಿದೆ ಅಲ್ಲಿ ಎಲ್ಲಾ ಟಾರ್ಗೆಟ್ ಗಳನ್ನ ಮಾಡ್ತಾ ಇದೆ ಇರಾನ್. ನೀವು ಇಲ್ಲಿ ನೋಡಬಹುದು, ಎಕ್ಸ್ಪ್ಲೋಷನ್ಸ್ ವರ್ ರಿಪೋರ್ಟೆಡ್ ಇನ್ ಅಬುದಾಬಿ, ಕ್ಯಾಪಿಟಲ್ ಆಫ್ ದ UAE. ಕತಾರ್ ಏರ್ ಡಿಫೆನ್ಸ್ ಸಿಸ್ಟಮ್ ಇಂಟರ್ಸೆಪ್ಟೆಡ್ ಎ ಮಿಸೈಲ್ ಅವರ್ಸ್ ಆಫ್ಟರ್ ಇಸ್ರೇಲ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಕ್ಯಾರಿಡ್ ಔಟ್ ಜಾಯಿಂಟ್ ಸ್ಟ್ರೈಕ್ಸ್ ಆನ್ ಇರಾನ್, ಪುಷಿಂಗ್ ದ ಮಿಡ್ಲ್ ಈಸ್ಟ್ ಇಂಟು ಫ್ರೆಶ್ ಮಿಲಿಟರಿ ಟೆನ್ಷನ್ಸ್. ಒಟ್ಟಿನಲ್ಲಿ ಈ ಕಾನ್ಫ್ಲಿಕ್ಟ್ ನ ಕಾರಣಕ್ಕೆ ಮತ್ತೊಮ್ಮೆ ಮಿಡ್ಲ್ ಈಸ್ಟ್ ಯುದ್ಧಗ್ರಸ್ತ ಆಗ್ತಾ ಇದೆ. ಇದರಿಂದ ಮಾರ್ಕೆಟ್ ನ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಬಹುದು? ಬಹುಶಃ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ಇಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ನಾಳೆವರೆಗೂ ಯಾವ ರೀತಿ ಔಟ್ಕಮ್ ಗಳು ಬರ್ತವೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ ಸೋಮವಾರ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗೋವರೆಗೂ ಕೂಡ ಯಾವೆಲ್ಲ ರೀತಿಯ ಅಪ್ಡೇಟ್ ಗಳು ಮಿಡ್ಲ್ ಈಸ್ಟ್ ಇಂದ ಬರ್ತವೆ ಅದರ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಯಾವ ಲೆವೆಲ್ ಗೆ ಈ ಕಾನ್ಫ್ಲಿಕ್ಟ್ ಹೋಗುತ್ತೆ, ಅಟ್ಯಾಕ್ ನ ನಂತರ ಏನಾದ್ರೂ ಮಾತುಕತೆಗೆ ಸಿದ್ಧ ಆಗ್ತಾರ, ಅಥವಾ ಅಟ್ಯಾಕ್ ಅನ್ನ ಬೇಗ ಮುಗಿಸ್ತಾರ, ಅಥವಾ ವಾರ್ನ್ ಮಾಡೋ ರೀತಿಯಲ್ಲಿ ಅಟ್ಯಾಕ್ ಮಾಡಿ ಇಸ್ರೇಲ್ ಹಾಗೂ ಅಮೆರಿಕ ಸ್ವಲ್ಪ ದಿನದ ಮಟ್ಟಿಗೆ ಸುಮ್ನಾಗ್ತಾರ. ಈ ಎಲ್ಲಾ ವಿಷಯಗಳು ಮ್ಯಾಟರ್ ಆಗುತ್ತೆ ಮಾರ್ಕೆಟ್ಗೆ. ಮೊದಲಿಗೆ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡೋದು ಅಂತಂದ್ರೆ ಅದು ಕ್ರೂಡ್. ನೋಡಬಹುದು, ಇಲ್ಲಿ ಇಸ್ರೇಲ್ ಇರಾನ್ ಟೆನ್ಷನ್ಸ್ ಮೇ ಟ್ರಿಗರ್ ಸೆಲ್ಲಿಂಗ್ ಪ್ರೆಷರ್, ಕ್ರೂಡ್ ಪ್ರೈಸಸ್ ಸೀನ್ ಅಸ್ ಕೀ ರಿಸ್ಕ್ ಫಾರ್ ಇಂಡಿಯನ್ ಮಾರ್ಕೆಟ್ಸ್. ನಮ್ಮ ಮಾರ್ಕೆಟ್ ಗಂತೂ ಕ್ರೂಡ್ ಪ್ರೈಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಾವು ಆಲ್ಮೋಸ್ಟ್ 85% ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಕ್ರೂಡ್ ಪ್ರೈಸ್ ಜಾಸ್ತಿ ಆದ್ರೆ ಅದು ಇನ್ಫ್ಲೇಷನ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗೆ ನೋಡಬಹುದು, ಇಲ್ಲಿ ಹಾಫ್ ಆಫ್ ಇಂಡಿಯಾಸ್ ಮಂತ್ಲಿ ಆಯಿಲ್ ಸಪ್ಲೈಸ್ ಅಟ್ ರಿಸ್ಕ್ ಆಸ್ US ಇಸ್ರೇಲ್ ಸ್ಟ್ರೈಕ್ ಆನ್ ಇರಾನ್ ರೈಸಸ್ ಹೊರ್ಮುಜ್ ಡಿಸ್ರಪ್ಷನ್ ಫಿಯರ್ಸ್. ಸ್ಟ್ರೈಟ್ ಆಫ್ ಹೊರ್ಮುಜ್ ಏನಿದೆ ಅಲ್ಲಿಂದಾನೆ ಸಾಕಷ್ಟು ಆಯಿಲ್ ಸಪ್ಲೈ ಆಗುತ್ತೆ. ನಾಟ್ ಓನ್ಲಿ ಭಾರತ, ಮೆಜಾರಿಟಿ ಕಂಟ್ರೀಸ್ ಗೆ ಆಯಿಲ್ ಸಪ್ಲೈ ಆಗುತ್ತೆ. ನೋಡಬಹುದು, ಆಸ್ ಆಫ್ ಜನವರಿ ಫೆಬ್ರವರಿ ಅರೌಂಡ್ 50% ಆಫ್ ಇಂಡಿಯಾಸ್ ಟೋಟಲ್ ಮಂತ್ಲಿ ಆಯಿಲ್ ಇಂಪೋರ್ಟ್ಸ್ ಪಾಸ್ ಥ್ರೂ ದ ಸ್ಟ್ರೈಟ್ ಆಫ್ ಹೊರ್ಮುಜ್. ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಮೂಲಕನೇ 50% ಆಯಿಲ್ ಭಾರತಕ್ಕೆ ಬರ್ತಾ ಇದೆ. ಇದರ ಮೇಲೆ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿದೆ. ಯಾಕಿದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನಾವು ಮ್ಯಾಪ್ ಅನ್ನ ಓಪನ್ ಮಾಡಿದ್ರೆ
ಇಲ್ಲಿದೆ ನೋಡಬಹುದು ಇರಾನ್, ಈ ಕಡೆ ಸೌದಿ ಅರೇಬಿಯಾ, ಇರಾಕ್ ಇದೆ, ಈ ಕಡೆ ಓಮನ್. ಇಲ್ಲಿ ಏನಿದೆ ಈ ಪ್ಲೇಸ್ ಇದು ಸ್ಟ್ರೈಟ್ ಆಫ್ ಹಾರ್ಮುಜ್, ಬರೀ 22 ಕಿಲೋಮೀಟರ್ಗಳ ಅಗಲವನ್ನು ಹೊಂದಿರುವಂತದ್ದು ಈ ಜಲಸಂಧಿ. ನಾವು ಸ್ವಲ್ಪ ಝೂಮ್ ಮಾಡಿದ್ರೆ ನೋಡಬಹುದು UAE ಕೂಡ ಇಲ್ಲಿದೆ. ಸೌದಿ ಅರೇಬಿಯಾ, UAE, ಓಮನ್, ಕುವೈತ್, ಹಾಗೆ ಇರಾಕ್, ಈ ಎಲ್ಲ ದೇಶಗಳಿಂದ ಬರುವಂತ ಕ್ರೂಡ್ ಏನಿದೆ ಅದು ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಮೂಲಕನೇ ಮೂವ್ ಆಗುತ್ತೆ. ಜೊತೆಗೆ ಇಲ್ಲಿಂದ ಬರೋದೇನಿದೆ ನೀವು ಇಲ್ಲಿ ನೋಡಬಹುದು, ಇಲ್ಲಿಂದ ಸೀದಾ ತರಿಸ್ಕೊಂಡ್ರೆ ಮುಂಬೈ ಅಥವಾ ಗುಜರಾತ್ಗೆ ಈಸಿಯಾಗಿ ಬಂದ್ಬಿಡುತ್ತೆ, ಹತ್ರ ಆಗುತ್ತೆ. ಇನ್ ಕೇಸ್ ನಾವು ಈ ಕಡೆಯಿಂದ ನೋಡಿದ್ರೆ ಗಲ್ಫ್ ಆಫ್ ಅಡೆನ್, ಇಲ್ಲಿಂದ ಬರೋದಾದ್ರೆ ಸುತ್ತುವರ್ಕೊಂಡು ಬರ್ಬೇಕಾಗುತ್ತೆ. ನೋಡಬಹುದು ದೂರ ಆಗುತ್ತೆ, ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ದೂರ ಆಯ್ತು ಅಂದ್ರೆ ಇಲ್ಲಿಂದ ನಮ್ಗೆ ಅಡ್ವಾಂಟೇಜ್ ಏನಿತ್ತು ಅಂದ್ರೆ ಹತ್ರ ಆಗೋದು, ಈಸಿಯಾಗಿ ನಮ್ಗೆ ಬಂದ್ಬಿಡ್ತಾ ಇತ್ತು. ಬಟ್ ಈಗ ಇರಾನ್ ಮೊದಲನೇ ಕೆಲಸ ಮಾಡೋದೇ ಇಲ್ಲಿ ಆಕ್ಟಿವಿಟೀಸ್ ಅನ್ನ ಜಾಸ್ತಿ ಮಾಡುತ್ತೆ. ಜೊತೆಗೆ ಆಯಿಲ್ ಸಪ್ಲೈ ಶಿಪ್ಪಿಂಗ್ ಕಂಪನೀಸ್ ಏನಿರ್ತವೆ ಅವರು ಕೂಡ ಶಿಪ್ಸ್ ಅನ್ನ ರನ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಯಾವ್ದಾದ್ರು ಒಂದು ಮಿಸೈಲ್ ಬಂದ್ ಬಿತ್ತು ಅಂದ್ರೆ ಇಡೀ ಶಿಪ್ ಹಾಳಾಗೋದೇನ್ ಮುಳುಗೆ ಹೋಗುತ್ತೆ. ಶಿಪ್ಪಿಂಗ್ ಕಂಪನೀಸ್ ಆಪರೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಸಮಸ್ಯೆಗಳನ್ನ ಶುರು ಮಾಡಿದ್ರೆ ಇರಾನ್, ನೀವೇನು ಈ ಇಮೇಜ್ ಅಲ್ಲಿ ನೋಡಬಹುದು ಸ್ಟ್ರೈಟ್ ಆಫ್ ಹಾರ್ಮುಜ್ ಇಲ್ಲಿದೆ. ಇರಾನ್, UAE, ಸೌದಿ ಅರೇಬಿಯಾ, ಕುವೈತ್, ಇರಾಕ್ ಕೂಡ ಇಲ್ಲಿಗೆ ಲಿಂಕ್ ಆಗುತ್ತೆ. ನಂತರ ಓಮನ್. ಎಲ್ಲಿಂದ ಬಂದ್ರು ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ದಾಟ್ಲೇಬೇಕು ಶಿಪ್ಸ್. ಇದನ್ನ ಏನಾದ್ರೂ ಬ್ಲಾಕ್ ಮಾಡಿದ್ರೆ ಅಥವಾ ಇಲ್ಲಿ ಡಿಸ್ಟರ್ಬೆನ್ಸಸ್ ಶುರುವಾದ್ರೆ ಶಿಪ್ಪಿಂಗ್ ಕಂಪನೀಸ್ ಶಿಪ್ಸ್ ಅನ್ನ ಓಡಿಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ, ಕಳ್ಕೊಂಡ್ರೆ ದೊಡ್ಡ ಮಟ್ಟದ ಲಾಸಸ್ ಆಗುತ್ತೆ ಕಂಪನಿಗಳಿಗೆ. ಹಾಗಾಗಿ ರಿಸ್ಕ್ ತಕೊಂಡು ಯಾರು ಓಡಿಸೋದಕ್ಕೆ ರೆಡಿ ಇರೋದಿಲ್ಲ. ಈ ಒಂದು ಕಾರಣಕ್ಕೇನೆ ಆಯಿಲ್ ಸಪ್ಲೈ ಚೈನ್ ಅಲ್ಲಿ ಡಿಸ್ರಪ್ಷನ್ ಆಗುವಂತ ಸಾಧ್ಯತೆಗಳಿದೆ. ಆಯಿಲ್ ಅಲ್ಲಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಈಗಾಗಲೇ 60 ರೇಂಜ್ ಅಲ್ಲಿ ಇದ್ದಂತ ಬ್ರೆಂಟ್ ಕ್ರೂಡ್ $73 ವರೆಗೂ ಬಂದಿದೆ. ಆಲ್ಮೋಸ್ಟ್ $13 ಪ್ಲಸ್ ಆಗಿದೆ. ಯಾವಾಗ ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ಬಹುದು ಅನ್ನೋಂತ ಸುದ್ದಿಗಳು ಬರ್ಲಿಕ್ಕೆ ಶುರುವಾಯ್ತು ಅವಾಗಿಂದನೂ ಕೂಡ ಕ್ರೂಡ್ ಅಲ್ಲಿ ಒಂದಷ್ಟು ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಈಗ ನೋಡಬಹುದು 73 ನಿನ್ನೆದು, ಇವತ್ತಂತೂ ವೀಕೆಂಡ್ ಆಗಿರೋದ್ರಿಂದ ಕ್ಲೋಸ್ ಇದೆ. ಇನ್ ಕೇಸ್ ಓಪನ್ ಇದ್ದಿದ್ರೆ ಸ್ಪೈಕ್ ಕಂಡು ಬಂದಿರ್ತಿತ್ತು ಇಷ್ಟೊತ್ತಿಗೆ, ಬಟ್ ಓಪನ್ ಇಲ್ಲ. ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ, ನಾಳೆ ಅಂತಂದ್ರೆ ಸೋಮವಾರ ಬೆಳಗ್ಗೆ ಗೊತ್ತಾಗುತ್ತೆ. ಕ್ರೂಡ್ ನ ಮೇಲೆ ಇದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಜೊತೆಗೆ ನಾವೀಗ ತಾನೇ ನೋಡಿದ್ವಲ್ಲ, ಸುಮಾರು 50% ಕ್ರೂಡ್ ಇಂಡಿಯಾಗೆ ಅಲ್ಲಿಂದಾನೆ ಸಪ್ಲೈ ಆಗ್ತಾ ಇದೆ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಮೂಲಕನೇ. ಈಗ ಬೇರೆ ದಾರಿಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ರ್ಯಾಲಿ ಬಂದಾಗ ನಮ್ಮ ರೂಪಿ ಈಗಾಗಲೇ 90+ ಅಲ್ಲಿದೆ, ಡಿಪ್ರಿಶಿಯೇಟ್ ಆಗಿದೆ. ಎರಡೂ ಕಡೆ ಕೂಡ ನಮಗೆ ಹೊಡೆತ ಬೀಳುತ್ತೆ. ಇನ್ಫ್ಲೇಷನ್ ರೈಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗಂತೂ ವೆಲ್ ಇನ್ ಕಂಟ್ರೋಲ್ ಇನ್ಫ್ಲೇಷನ್, ಬಟ್ ಕ್ರೂಡ್ ಪ್ರೈಸ್ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ಅದು ಇಂಪ್ಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಭಾರತ ಏನಾದ್ರೂ ರಷ್ಯಾದಿಂದ ಸಪ್ಲೈನ ಮತ್ತೆ ಜಾಸ್ತಿ ಮಾಡ್ಕೊಂಡ್ರೆ ಮೇ ಬಿ ಅದೊಂದಷ್ಟು ಅಡ್ವಾಂಟೇಜ್ ಅನ್ನ ತಂದು ಕೊಡಬಹುದು. ಬಟ್ ಅದಕ್ಕೆ ಒಂದಷ್ಟು ಸಮಯ ಅಂತೂ ಬೇಕಾಗುತ್ತೆ. ಜೊತೆಗೆ ಲಾಸ್ಟ್ ವೀಕ್ ಈ ಸುದ್ದಿ ಬರ್ಬೋದು, ಅಂದ್ರೆ ಈ ಅಟ್ಯಾಕ್ ಆಗ್ಬೋದು ಅನ್ನುವಂತ ಸುದ್ದಿಗಳು ಬಂದಿತ್ತು. ಆದ್ರೆ ಅಟ್ಯಾಕ್ ಆಗ್ಲಿಲ್ಲ. ಅದು ಯಾಕೆ ಅನ್ನೋದ್ರ ಬಗ್ಗೆ ಒಬ್ರು ಟ್ವಿಟರ್ ಅಲ್ಲಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ನೋಡೋದು, ಹೌ ದಿಸ್ ಆಥರ್ ನೈಲ್ ದ US-Israel ಸ್ಟ್ರೈಕ್ ವಿಂಡೋ ಆಫ್ಟರ್ PM ಮೋದಿಸ್ ಡಿಪಾರ್ಚರ್ ಫ್ರಮ್ ಟೆಲ್ ಅವೀವ್. ಅಂದ್ರೆ ನರೇಂದ್ರ ಮೋದಿ ಅವರು 24-25ನೇ ತಾರೀಕು ಇಸ್ರೇಲ್ಗೆ ಭೇಟಿ ನೀಡಿದ್ರು. ಇದೇ ಕಾರಣಕ್ಕೆ ಅಟ್ಯಾಕ್ ಆಗಿಲ್ಲ ಅನ್ನುವಂತ ಒಪಿನಿಯನ್ ಅನ್ನ ಅವರು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಜೊತೆಗೆ ಅದು ಅವರು 24ನೇ ತಾರೀಕಿಗೆ ಹಂಚಿಕೊಂಡಿದ್ದಾರೆ, ಇವತ್ತು ಹಂಚಿಕೊಂಡಿರುವಂತದ್ದೇನಲ್ಲ. ನೋಡಬಹುದು, ನೋಬಡಿ ಈಸ್ ಟಾಕಿಂಗ್ ಅಬೌಟ್ ದ ಮೋಸ್ಟ್ ಇಂಪಾರ್ಟೆಂಟ್ ವೇರಿಯಬಲ್ ಇನ್ ದ ಸ್ಟ್ರೈಕ್ ಟೈಮ್ ಲೈನ್. ಇಟ್ಸ್ ನಾಟ್ ದ ಡೆಡ್ ಲೈನ್, ಇಟ್ ಇಸ್ ನಾಟ್ ಜಿನೇವಾ, ಇಟ್ ಇಸ್ ನಾಟ್ ಕ್ಯಾರಿಯರ್ಸ್, ಇಟ್ ಇಸ್ ನರೇಂದ್ರ ಮೋದಿ. ಅಂದ್ರೆ ನರೇಂದ್ರ ಮೋದಿ ಅವರು ವಿಸಿಟ್ ಇತ್ತು, ಅದಕ್ಕಾಗಿನೇ ಇಸ್ರೇಲ್ ಹಾಗೂ ಅಮೆರಿಕ ಲಾಸ್ಟ್ ವೀಕ್ ಅಟ್ಯಾಕ್ ಮಾಡದೆ ವೈಟ್ ಮಾಡಿದ್ದಾವೆ ಇವರು ವಾಪಸ್ ಬರ್ಲಿ ಅಂತ. 25-26ನೇ ತಾರೀಕು ಅವರ ಪ್ರವಾಸ ಮುಗಿತು, 28ನೇ ತಾರೀಕು ಅಟ್ಯಾಕ್ ಅನ್ನು ಇವರು ಶುರು ಮಾಡಿದ್ದಾರೆ. ಇವರು ತಮ್ಮ ಈ ಪೋಸ್ಟ್ ನೋಡಬಹುದು 24ನೇ ತಾರೀಕಿಗೆ ಹಂಚಿಕೊಂಡಿದ್ದಾರೆ. ಸೊ ಲಾಸ್ಟ್ ವೀಕ್ ಯಾಕೆ ಅಟ್ಯಾಕ್ ಆಗಿಲ್ಲ ಅಂದ್ರೆ ಬಹುಶಃ ಇದೇ ಕಾರಣ ಇದ್ರೂ ಇರಬಹುದು. ಇನ್ ಕೇಸ್ ಅಟ್ಯಾಕ್ ಆಗಿದ್ರೆ ಮೇ ಬಿ ನರೇಂದ್ರ ಮೋದಿ ಅವರು ವಿಸಿಟ್ ಮಾಡ್ತಾ ಇರ್ಲಿಲ್ಲ, ಮುಂದಕ್ಕೆ ಆಗ್ತಿದ್ದೇನೋ. ಬಟ್ ಇಸ್ರೇಲ್ಗೆ ಅದನ್ನ ಮುಂದಕ್ಕೆ ಹಾಕೋದು ಕೂಡ ಇಷ್ಟ ಇಲ್ಲದೆ ಇರಬಹುದು. ಹಾಗಾಗಿ ಒಂದ್ ವಾರ ವೆಯ್ಟ್ ಕೂಡ ಮಾಡಿರ್ಬೋದು ಅಂತ ಚಾನ್ಸಸ್ ಅಂತೂ ಇದ್ದೇ ಇದೆ. ಇನ್ನು ಇಸ್ರೇಲ್ ವರ್ಸಸ್ ಇರಾನ್ ಈ ಮಿಲಿಟರಿ ಶೋ ಡೌನ್ ಅಲ್ಲಿ ಯಾರು ಎಡ್ಜ್ ಅನ್ನ ಹೊಂದಿದ್ದಾರೆ? ಆಕ್ಚುಲಿ ಇಲ್ಲಿ ಅಮೆರಿಕ ಕೂಡ ಇನ್ವಾಲ್ವ್ ಆಗಿದೆ, ನಾಟ್ ಓನ್ಲಿ ಇಸ್ರೇಲ್. ಬಟ್ ಇಲ್ಲಿ ಇರಾನ್ ಇಸ್ರೇಲ್ ಮಿಲಿಟರಿ ಪವರ್ಸ್ ಅನ್ನು ಕಂಪೇರ್ ಮಾಡಿದ್ದಾರೆ. ಮ್ಯಾನ್ ಪವರ್ ವಿಚಾರದಲ್ಲಿ ಇಸ್ರೇಲ್ ಗಿಂತ ಇರಾನ್ ಮುಂದೆ ಇದೆ, ಇಲ್ಲಿ ಬೇಕಿದ್ರೆ ಓದ್ಕೊಳ್ಬಹುದು. ಇನ್ನು ಏರ್ ಪವರ್ ವಿಚಾರದಲ್ಲಿ ಇಸ್ರೇಲ್ ಮುಂದೆ ಇದೆ, ಇರಾನ್ ಸ್ವಲ್ಪ ಹಿಂದೆ ಉಳಿದಿದೆ. ಇನ್ನು ಆರ್ಮೋರ್ ಅಂಡ್ ಆರ್ಟಿಲರಿ ಇದರಲ್ಲಿ ಬ್ಯಾಲೆನ್ಸ್ ಇದೆ ಎರಡು ಕಡೆಯಿಂದನೂ ಕೂಡ. ನವಲ್ ಕೇಪಬಿಲಿಟೀಸ್ ಅಲ್ಲಿ ಇಸ್ರೇಲ್ ಅಷ್ಟೇನು ದೊಡ್ಡ ಮಟ್ಟದ ನವಲ್ ಕೇಪಬಿಲಿಟೀಸ್ ಅನ್ನು ಹೊಂದಿಲ್ಲ ಕಂಪೇರ್ ಟು ಇರಾನ್. ಬಟ್ ಇಲ್ಲಿ ಅಮೆರಿಕ ಇನ್ವಾಲ್ವ್ ಆಗುತ್ತೆ, ಹಾಗಾಗಿ ನಾವು ಅದನ್ನು ಇಸ್ರೇಲ್ ಮಾತ್ರ ಪರಿಗಣನೆಗೆ ತಗೊಳಕ್ ಆಗೋದಿಲ್ಲ. ಬಟ್ ಓನ್ಲಿ ಇಸ್ರೇಲ್ ತಗೊಂಡ್ರೆ ಇಸ್ರೇಲ್ ಹಿಂದೆ ಉಳಿಯುತ್ತೆ. ಇನ್ನು ಗ್ಲೋಬಲ್ ರ್ಯಾಂಕಿಂಗ್ ಅಂಡ್ ಕನ್ವೆನ್ಷನಲ್ ಸ್ಟ್ರೆಂತ್ ವಿಚಾರಕ್ಕೆ ಬಂದ್ರೆ ಇಸ್ರೇಲ್ 15ನೇ ರ್ಯಾಂಕ್ ಹೊಂದಿದೆ 145 ದೇಶಗಳ ಪಟ್ಟಿಯಲ್ಲಿ. ಇರಾನ್ 16ನೇ ರ್ಯಾಂಕ್ ಅನ್ನು ಹೊಂದಿದೆ. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯ ಮತ್ತೊಮ್ಮೆ ಯುದ್ಧಗ್ರಸ್ತ ಆಗ್ತಾ ಇದೆ. ಈ ಮೂಲಕ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ
ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಜೊತೆಗೆ ಇಲ್ಲಿ ಚೀನಾ ಹಾಗೂ ರಷ್ಯಾ ಯಾವ ರೋಲ್ ಪ್ಲೇ ಮಾಡ್ತವೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಯುರೋಪ್ ಹಾಗೂ ಅಮೆರಿಕ ಸೇರ್ಕೊಂಡು ಯುಕ್ರೇನ್ ಜೊತೆ ರಷ್ಯಾನ ಅಯ್ಯೋ ಅನ್ನಿಸ್ತಿದ್ದಾವೆ. ಇಂತಹ ಸಂದರ್ಭದಲ್ಲಿ ಅವ್ರು ಸುಮ್ಮನೆ ಇರ್ತಾರ ಅದು ಕೂಡ ಮ್ಯಾಟರ್ ಆಗುತ್ತೆ. ಬಟ್ ರಷ್ಯಾ ಹಾಗೂ ಇಸ್ರೇಲ್ ಸಂಬಂಧಗಳು ಚೆನ್ನಾಗಿದ್ದಾವೆ, ಅದು ಕೂಡ ಕ್ರೂಷಿಯಲ್ ಆಗುತ್ತೆ. ಖಂಡಿತ ಕುತೂಹಲ ಅಂತೂ ಇದೆ, ಇನ್ನು ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಈ ನಿಟ್ಟಿನಲ್ಲಿ ಅಂತ. ಜೊತೆಗೆ ಈ ಅನ್ಸರ್ಟನಿಟೀಸ್ ಮಾರ್ಕೆಟ್ ನ ಕಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಈಗಾಗಲೇ ನಮ್ಮ ಮಾರ್ಕೆಟ್ ಸ್ಟ್ರಗಲ್ ಮಾಡ್ತಾರೆ. ಇನ್ ಕೇಸ್ ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರೆ ಇಂಡೆಕ್ಸ್ ಲೆವೆಲ್ ಅಲ್ಲಿ 13-14% ರಿಟರ್ನ್ಸ್ ಇದೆ. 1 year ರಿಟರ್ನ್ಸ್ ಇಲ್ಲ ಅಂತ ಅಲ್ಲ, ಆದ್ರೆ ಆಲ್ಮೋಸ್ಟ್ ನೋಡಬಹುದು ಜುಲೈ ಇಂದ ಅಥವಾ ಜೂನ್ ಇಂದ ಕೂಡ ಫ್ಲಾಟ್ ಇದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಲೆವೆಲ್ ಅಲ್ಲಿ ಪರಿಸ್ಥಿತಿ ಕೇಳಲೇಬೇಕಾಗಿಲ್ಲ, ಆ ರೀತಿ ಇದೆ. ಹಲವಾರು ಸ್ಟಾಕ್ ಗಳು ಇನ್ನು ರಿಕವರಿ ಮಾಡಲ್ ಇದೆ, ರಿಕವರಿ ಆಗ್ತಾನೆ ಇಲ್ಲ. 30-40-50% ಬಿದ್ದಿರೋ ಅಂತ ಸ್ಟಾಕ್ ಗಳು, ಅದರಲ್ಲೂ ಎಸ್ಪೆಷಲಿ 21 ಇಂದ 24 ವರೆಗೂ ಯಾವೆಲ್ಲ ಕಂಪನಿಗಳು ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಅದರಲ್ಲಿ ಆಲ್ಮೋಸ್ಟ್ 70-80% ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಲಾಸ್ಟ್ 1.5 ವರ್ಷದಲ್ಲಿ. ಈ ಸುದ್ದಿ ಇನ್ನು ಒಂದಷ್ಟು ಅನ್ಸರ್ಟನಿಟೀಸ್ ಗೆ ಕಾರಣ ಆಗುತ್ತೆ. ಈ ಕಾರಣಕ್ಕೆ ಮೇ ಬಿ ಆಸ್ ಯೂಶುವಲ್ ಕಮಾಡಿಟೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ, ಅಂದ್ರೆ ಗೋಲ್ಡ್ ಅಂಡ್ ಸಿಲ್ವರ್. ಹಾಗೆ ಇಲ್ಲಿ ಇವರ ಫೈನಲ್ ಮೋಟೋ ಏನಂತಂದ್ರೆ ಇರಾನ್ ನಲ್ಲಿ ಆಡಳಿತವನ್ನ ಬದಲಾಯಿಸೋದು. ಇವರಿಗೆ ಅಲ್ಲಿ ಮಾತುಕತೆಗೆ ಬಂದು ಇವ್ರು ಹೇಳಿದ ಕಂಡೀಷನ್ ಗೆ ಒಪ್ಕೊಂಡು ಸುಮ್ನೆ ಆಗೋದಕ್ಕಿಂತ ಆಡಳಿತವನ್ನೇ ಬದಲಾಯಿಸಬೇಕು ಅನ್ನೋದು ಅವರ ಗುರಿ ಆಗಿರುತ್ತೆ. ಯಾಕಂದ್ರೆ ಇವ್ರು ಯಾವಾಗ ಬೇಕಾದ್ರೂ ಉಲ್ಟಾ ಹೊಡಿಬಹುದು ಅಂತ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಸೋಮವಾರ ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಡಾಲರ್ ವರ್ಸಸ್ ರುಪಿ ಯಾವ ರೀತಿ ಇರುತ್ತೆ, ಹಾಗೆ ಈ ಕಾನ್ಫ್ಲಿಕ್ಟ್ ಬಗ್ಗೆ ಇನ್ನು ಯಾವೆಲ್ಲ ಅಪ್ಡೇಟ್ ಗಳು ಬರ್ತವೆ ಅವುಗಳೆಲ್ಲನೂ ಕೂಡ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತವೆ. ಸೊ ನೋಡೋಣ. ಬ್ಯಾಡ್ ನ್ಯೂಸ್ ಅಂತೂ ಇದೆ, ಈಗಾಗಲೇ ಸ್ಟ್ರಗಲ್ ಮಾಡ್ತಿರೋಂತ ಮಾರ್ಕೆಟ್ಗೆ ಇದು ಇನ್ನೊಂದು ಅಡಿಷನಲ್ ಬ್ಯಾಡ್ ನ್ಯೂಸ್ ಆಡ್ ಆಗ್ತಿದೆ. ಸರಿ ಗೆಳೆಯರಿ, ಹಾಗೆ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಇರಲ್ಲ, ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಹುಡುಕ್ಬೇಕು, ಏನೆಲ್ಲ ಚೆಕ್ ಮಾಡಬೇಕು, ಫಂಡಮೆಂಟಲ್ಸ್ ಆಗ್ಬಹುದು, ಟೆಕ್ನಿಕಲ್ಸ್ ಆಗ್ಬಹುದು, ಇವೆಲ್ಲವನ್ನು ಕೂಡ ಕಲಿಯುವಂತ ಅವಕಾಶ ಇರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.